ಇನ್ನು ನನಗೆ ಬಂದಿರುವ ನೋಟಿಸ್ ಫೇಕ್ ಎಂಬ ಶಂಕೆ ಇದೆ ಅಂತ ಹೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅದು ಒರಿಜಿನಲ್ ನೋಟಿಸ್ ಅಲ್ಲ, ಅದೊಂದು ಫೇಕ್ ಅನ್ನುವಂಥದ್ರ ಬಗ್ಗೆ ಶಂಕೆ ಇದೆ ಅಂತ ಹೇಳಿ ಬಿಜೆಪಿ ಶಾಸಕ ಯತ್ನಾಳ್ ಮಾತಾಡಿದ್ದಾರೆ. ನನಗೆ ಬಂದಿರುವ ನೋಟಿಸ್ ಫೇಕ್ ಇದೆ, ಅದು ಒರಿಜಿನಲ್ ಅಲ್ಲ ಅನ್ನುವಂಥದ್ರ ಬಗ್ಗೆ ನನಗೂ ಶಂಕೆ ಇದೆ ಅನ್ನುವಂಥ ಒಂದು ಮಾತುಗಳನ್ನು ಯತ್ನಾಳ್ ಮಾತಾಡಿದ್ದಾರೆ. ಬಿಜೆಪಿ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಇದು ಫೇಕ್ ಇರಬಹುದು ಅನ್ನೋ ಶಂಕೆ ಇದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾರೆ. ನನಗೆ ಯಾವುದೇ ಅಧಿಕೃತ ನೋಟಿಸ್ ಇನ್ನೂ ಕೂಡ ಬಂದಿಲ್ಲ, ನೋಟಿಸ್ಗೆ ಸರಿಯಾಗಿ ಉತ್ತರ ಕೊಡ್ತೀನಿ ನನಗೇನಾದರೂ ನೋಟಿಸ್ ಬಂದರೆ, ಬಟ್ ಈಗ ಬಂದಿರುವಂಥದ್ದು ಅದು ಫೇಕ್ ಇರಬಹುದು ಅನ್ನೋ ಶಂಕೆ ಇದೆ ಅನ್ನೋ ಒಂದು ಮಾತುಗಳನ್ನು ಯತ್ನಾಳ್ ಹೇಳಿದ್ದಾರೆ. ದೆಹಲಿಯಲ್ಲಿರುವಂಥ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಇದುವರೆಗೆ 3 ನೋಟಿಸ್ ಬಂದಿತ್ತು, 2 ನೋಟಿಸ್ಗೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ, ಮತ್ತೊಂದು ನೋಟಿಸ್ ಅದು ಫೇಕ್ ಅನ್ನುವಂಥ ಒಂದು ಅನುಮಾನ ಇದೆ ನನಗೆ. ಸೊ ಹಾಗಾಗಿ 3ನೇ ನೋಟಿಸ್ಗೆ ನಾನು ಯಾವುದೇ ಉತ್ತರ ಕೊಟ್ಟಿಲ್ಲ ಇನ್ನು. ಸೊ ವಿಜೇಂದ್ರ ನೋಟಿಸ್ ಕಳುಹಿಸಿರುವ ಸಾಧ್ಯತೆ ಇರಬಹುದಿದು ಅಂತ ಕೂಡ ಮಾತಾಡಿದ್ದಾರೆ. ವಿಜೇಂದ್ರ ಕಟ್ ಆ್ಯಂಡ್ ಪೇಸ್ಟ್ ಗಿರೇಕಿ ಅದು, ವಿಜೇಂದ್ರ ಕಟ್ ಆ್ಯಂಡ್ ಪೇಸ್ಟ್ ಗಿರೇಕಿ ಅದು, ವಿಜೇಂದ್ರ ಕಟ್ ಆ್ಯಂಡ್ ಪೇಸ್ಟ್ ಗಿರೇಕಿ ಅದು. ನೋಟಿಸು ಅಧಿಕೃತವಾಗಿ ನನಗೆ ಬಂದಿಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ನನಗೆ ಇಲ್ಲಿವರೆಗೆ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ, 2 ಸಲ ಉತ್ತರ ಕೊಟ್ಟೆ. 3ನೇ ಸಲ ಆ ನೋಟಿಸೇ ಡುಪ್ಲಿಕೇಟ್ ಐತಂತ ಅನ್ನಿಸ್ತು ನನಗೆ. ಅವಾಗ ನಾವು ಉತ್ತರನೇ ಕೊಡಲಿಲ್ಲ, ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು, ನಾ ಅದು ಉತ್ತರನೇ ಕೊಡಲಿಲ್ಲ. ನನಗೆ ಗುರ್ತಾಯಿತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು ಅಂತ. ವಿಜೇಂದ್ರ ಭಾಳ ಚಾಲು ಅದಾನ್ರಿ, ಅವ್ರ ಅಪ್ಪಂದೇ ಸಹಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ. ಹರಿಪ್ರಸಾದ್ ಏನು ಹೇಳ್ಯಾರ, ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅವ್ರ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ. ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ.